ಪೂಜ್ಯಾಯ ರಾಘವೇಂದ್ರ ಹೇಳ್ಮ. ಜಯ ರಾಘವೇಂದ್ರಾಯ. ಪುರಾವ ಪುಷ್ಪಂ. ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಶಿಲ್ಪಾಸ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ನಿಮ್ಗೆಲ್ರಿಗೂ ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ಮೈಸೂರಿಗೆ ಹೋಗಿದ್ದೀನಿ, ಅಜ್ಜಿ ಮನೇಲಿದ್ದೀನಿ ಅಂತ ಕೂಡ ಹೇಳಿದ್ದೆ. ಸೊ ಅದರ ಕಂಟಿನ್ಯೂ ವರ್ಷನ್ ಇದಾಗಿತ್ತು. ಸೊ ಇವತ್ತು ನಾವು ಮೈಸೂರಲ್ಲಿ ಯಾವ್ಯಾವ ಜಾಗ ಇದೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆಸೆ. ಆದರೆ ಏನು ಮಾಡೋದು, ನಾವು ಬಂದ ದಿನದಿಂದ ಮಳೆ ಬರ್ತಾನೇ ಇದೆ. ಸೊ ಆದರೆ ಇನ್ನೇನು ಮಾಡೋದು, ನಾನು ನಿಮ್ಗೆ ಹೇಳಿದೆ. ಸೊ ಸಂತೋಷು ಕೂಡ ನಮ್ಮ ಜೊತೆ ಇರೋದಿಲ್ಲ, ಆಫೀಸ್ ಅಂತ. ಸ್ಯಾಟರ್ಡೇ ನಮ್ಮ ಜೊತೆ ಇದ್ದು ಸಂಡೇ ಹೊರಟೋಗ್ತಾರೆ, ಮಂಡೇ ಬೆಳಗ್ಗೆ ಹೋಗಬೇಕಾಗತ್ತವರು ಅಂತ. ಸೊ ಹಾಗಾಗಿ ಏನು ಮಾಡೋದು, ಸ್ಯಾಟರ್ಡೇ ಸಂಡೇ ಬೆಳಗ್ಗೆ ಏನೇನಿರೋದು ಅಷ್ಟು ಟೈಮಲ್ಲಿ ಎಲ್ಲ ಮುಗಿಸ್ಕೊಂಡು ಬೇಡ ಮಕ್ಕಳಿಗೋಸ್ಕರ ಅಂತ ಅಂದ್ಬಿಟ್ಟು ಸ್ಯಾಟರ್ಡೇ ಏನು ಮಾಡ್ತಾ ಇದ್ದೀವಿ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ರೈಲ್ ಮ್ಯೂಸಿಯಮ್ ನಿಮ್ಮೆಲ್ರಿಗೂ ಗೊತ್ತು, ರೈಲ್ವೆ ಸ್ಟೇಷನ್ ಹಿಂದೆ ಇರೋ ಅಂಥದ್ದು ತುಂಬಾ ಅದ್ಭುತವಾಗಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ಜಾಗ. ಸೊ ಮೈಸೂರು ಅಂತಂದರೆ ಎಲ್ರಿಗೂ ಒಂದು ತಲೆಗೆ ಬರೋದು ಏನಪ್ಪ ಅಂತಂದರೆ ಪೀಸ್ ಸಿಟಿ ಅಂತ. ಎಸ್ ನೋಡಿ, ಎಷ್ಟು ಆನಂದವಾಗಿರುತ್ತೆ ಗೊತ್ತಾ ಇಲ್ಲಿ. ಬಟ್ ಎಲ್ರಿಗೂ ಇನ್ನೂ ಒಂದು ಏನಪ್ಪ ಅಂತಂದರೆ, ಎಲ್ಲೆಲ್ಲ ರಿಟೈರ್ಮೆಂಟ್ ಆದಮೇಲೆ ಬರುವಂಥ ಲೈಫ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾರೆ. ಆದರೆ ಇಂಥ ಗ್ರೀನ್ರಿ, ಇಂಥ ಒಂದು ಪೀಸ್ ಸಿಟಿಗೆ ಯಾವಾಗ ಬಂದರೂ ಚೆನ್ನಾಗಿದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು ಮೈಸೂರು ಸಿಟಿ ಅಂತಂದರೆ ಖುಷಿ ಕೊಡುವಂಥದ್ದು ಅಂದರೆ, ಎಲ್ಲಿ ನೋಡಿದ್ರೂ ಶಬ್ದಗಳು ನಮ್ಮ ಬೆಂಗಳೂರಲ್ಲಿ ಇದ್ದಂಗೆ ಇರೋದಿಲ್ಲ, ಶಾಂತಿಯಾಗಿರುತ್ತೆ. ಆ್ಯಂಡ್ ಜೊತೆಗೆ ಮರಗಳು ಎಲ್ಲಿ ನೋಡಿದ್ರು ಇರುತ್ತೆ, ಅದು ಒಂದು ಖುಷಿ ಕೊಡುವಂಥದ್ದು. ಆ್ಯಂಡ್ ಈಗ ಫೈನಲಿ ನಾವು ಬಂದು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ. ಆ್ಯಕ್ಚುಲಿ ನಾವು ಒಂದು 2 years ಬ್ಯಾಕ್ ಇಲ್ಲಿ ಕರ್ಕೊಂಡು ಬಂದಿದ್ವಿ. ಬಟ್ ಅಚಿಂತ್ಯ ತುಂಬ ಚಿಕ್ಕವನಾಗಿದ್ದರಿಂದ ಅವನಿಗೆ ಅದೆಲ್ಲ ನೋಡಿರೋ ನೆನಪು ಇಲ್ಲ, ಆ್ಯಂಡ್ ಜೊತೆಗೆ ಎಂಜಾಯ್ ಕೂಡ ಮಾಡಿರೋದಿಲ್ಲ ಅವನು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಇಟ್ಸ್ ಓಕೆ, ಬಂದರೂ ಪರವಾಗಿಲ್ಲ, ಇನ್ನೊಂದ್ಸಲಿ ಬರೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಮೈಸೂರು ರೈಲ್ವೆ ಮ್ಯೂಸಿಯಮ್ ಅಂತ. ಸೊ ಇಲ್ಲಿ ಟಿಕೆಟ್ಸ್ ಎಷ್ಟೆಷ್ಟಿರುತ್ತೆ ಅಂತ ಕೂಡ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಅಡಲ್ಟ್ಸ್ಗೆ ಏನಿರುತ್ತೆ 50 rupees ಚಾರ್ಜ್ ಮಾಡ್ತಾರೆ, ಆ್ಯಂಡ್ ಮಕ್ಕಳಿಗೆ ಅಂತ 20 rupees ಚಾರ್ಜ್ ಮಾಡ್ತಾರೆ. ಬಟ್ ನಾವು ಹೋಗಿದ್ದು ವೀಕೆಂಡ್ ಆಗಿದ್ದರಿಂದ ಅಚಿಂತ್ಯನು ಮಾತ್ರ ನಾನು ಫ್ರೀ ಅಂತ ಅಂದ್ಕೊಂಡೆ, ಯಾಕಂದರೆ ಅವನಿನ್ನೂ 5 years ಕೂಡ ಆಗಿಲ್ಲ. ಸೊ ಹಾಗಾಗಿರೋದ್ರಿಂದ ಫ್ರೀ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಅವ್ರೇನು ಹೇಳಿದ್ರು, ವೀಕೆಂಡ್ ಆಗಿರೋದ್ರಿಂದ ಇಬ್ಬರು ಮಕ್ಕಳಿಗೆ ಫ್ರೀ ಇರುತ್ತೆ ಅಂತ ಅಂದರು. ಏನಾಯಿತು, ಖುಷಿಯಾಗ್ಬಿಡ್ತು ನನಗೆ. ಬಿಕಾಸ್ ಎಲ್ಲಿ ಹೋದರೂ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಟಿಕೆಟ್ ಪೇ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಖುಷಿನೇ ಆಯಿತು ಒಂದು ಸ್ವಲ್ಪ ನನಗೆ. ಸೊ ಎನಿವೇಸ್, ಒಳಗೆ ಎಂಟ್ರಿ ಕೊಡ್ತಿರೋ ಹಾಗೆಯೇ ಅಚಿಂತ್ಯನಿಗೇನು ಅಂತಂದರೆ ಒಂಥರ ಖುಷಿ ಅವನಿಗೆ. ಯಾಕಂತಂದರೆ ಅಲ್ಲಿ ಟ್ರೈನ್ ಹೋಗ್ತಾ ಇರೋ ಸೌಂಡ್ ಕೇಳಿಸ್ತಾ ಇತ್ತು. ಸೊ ಹಾಗಾಗಿರೋದ್ರಿಂದ ನಾವು ಇನ್ನೂ ಅವನಿಗೆ ಟ್ರೈನ್ ಎಕ್ಸ್ಪೀರಿಯೆನ್ಸು ಮಾಡಿಸಿಲ್ಲ, ಫ್ಲೈಟ್ ಎಕ್ಸ್ಪೀರಿಯೆನ್ಸು ಕೂಡ ಮಾಡಿಸಿಲ್ಲ ಈಗವರೆಗೂ. ಸಣ್ಣ ಮಗು ಆಗಿರೋದ್ರಿಂದ ಅವನು ಸ್ವಲ್ಪ ಚೇಷ್ಟೆ ಎಲ್ಲ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ಅವನು ಯಾವುದು ಅಡ್ಜಸ್ಟ್ ಆಗ್ತಾನೆ ಇಲ್ಲ ಅನ್ನೋದೇ ನಮಗೊಂಥರ ಭಯ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ನಾವು ಯಾವ ಎಕ್ಸ್ಪೀರಿಯೆನ್ಸು ಇನ್ನೂ ಅವನಿಗೆ ಮಾಡ್ಸೋಕ್ಕೆ ಹೋಗಿಲ್ಲ. ಬಟ್ ನಿಶ್ಚಲಗೆ 1 year ಒಳಗಡೆ ನಾವು ಫ್ಲೈಟ್ ಇರ್ಬೋದು, ಟ್ರೈನ್ ಇರ್ಬೋದು, ಎಲ್ಲ ಎಕ್ಸ್ಪೀರಿಯೆನ್ಸು ಕೂಡ ಮಾಡಿಸಿದ್ವಿ. ಬಿಕಾಸ್ ಅವನೇ ಬೇರೆ ಥರ ನೇಚರು, ಇವನೇ ಬೇರೆ ಥರ. ಬಟ್ ಇವನ ವಿಷಯದಲ್ಲಿ ಸ್ವಲ್ಪ ಭಯ ನಮಗೆಲ್ಲನ ಕರ್ಕೊಂಡು ಹೋಗೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಅವನಿಗೆ ಟ್ರೈನ್ ಏನಿದೆ ತುಂಬ ಖುಷಿ ಅನ್ನಿಸ್ತು. ಆ್ಯಂಡ್ ಟ್ರೈ ಮಾಡಬೇಕು, ಹೋಗಬೇಕು ಅಂತ ಇದ್ದ. ನೋಡ್ತಾ ಇರ್ಬೋದು, ಅಲ್ಲಿ ಒಂದು ಟೈಮಿಂಗ್ ಅಂತ ಇದೆ, ಆ ಟೈಮಿಂಗ್ವರೆಗೂ ಅಷ್ಟೇ ಅವ್ರು ನಮಗೆ ರೌಂಡ್ ಹಾಕ್ಸೋದು ಟ್ರೈನಲ್ಲಿ. ಆ್ಯಂಡ್ ನೀವೇನು ವರ್ತ್ ಅಂತ ಅನಿಸುತ್ತಾ ನಿಮಗೆ 50 rupees ಕೊಟ್ಟು ಅಂತ ಅನಿಸಿದ್ರೆ, ಆ ಜಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಖಂಡಿತವಾಗ್ಲೂ ವರ್ತ್ ಅದು. ಬಟ್ ಟ್ರೈನ್ಗೆ ನಿಮಗೆ ಒಂದು 2 round ಹಾಕಿಸ್ತಾರೆ ಅಷ್ಟೇ. ಇಟ್ ವಾಸ್ ಅ ಸ್ಮಾಲ್ ರೌಂಡ್. ಮಕ್ಕಳಿಗೆ ಇನ್ನೂ ಬೇಕು ಅಂತ ಅನಿಸುತ್ತೆ, ನಮ್ಮಂಥವ್ರಿಗೆ ಸಾಕು ಅಂತ ಅನಿಸುತ್ತೆ ದೊಡ್ಡವ್ರಿಗೆ. ಇಲ್ಲಿ ನೋಡ್ತಾ ಇರ್ಬೋದು, ಬೊಂಬೆಗಳನ್ನು ಅದ್ಭುತವಾಗಿ ಮಾಡಿದ್ದಾರೆ. ಅದೆಲ್ಲ ನಿಜವಾಗಿ ಜೀವ ತುಂಬಿಕೊಂಡು ಅಲ್ಲಿ ನಿಂತಿದೆಯೇನೋ ಅನ್ನೋ ಥರ ಇದೆ. ಇನ್ನು ಟ್ರೈನ್ಗಳನ್ನು ನೋಡ್ತಾ ಇರ್ಬೋದು, ಡೆಮೋಗೆ ಅಂತ ಇಟ್ಟಿರೋದು ಇವೆಲ್ಲ ಅದ್ಭುತವಾಗಿದೆ. ಮಕ್ಕಳಿಗೆ ಏನಾದರೂ ಎಜುಕೇಷನಲ್ ಟ್ರಿಪ್ ಕರ್ಕೊಂಡು ಹೋಗಬೇಕು ಸ್ಕೂಲ್ಗಳಿಂದ, ಅಥವಾ ನೀವೇ ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತಂದರೆ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್, ನೀವು ಕರ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನೋಡಿ, ರೌಂಡ್ ಟ್ರೈನ್ ಥರ ಮಾಡಿಲ್ಲ ಇನ್ನೂ ಅವರು. ಮೇ ಬಿ ಪ್ಲ್ಯಾನ್ ಏನಾದರೂ ಮಾಡ್ತಿದ್ದಾರೆ ಏನೋ.
ಆ ಥರ ಮಾಡೋದಕ್ಕೆ ಅಂತ ರೌಂಡ್ ಕರ್ಕೊಂಡು ಹೋಗೋ ಥರ ಅಂತ. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ, ಎಲ್ಲ ಥರ ಬೋಗಿಗಳನ್ನು ಇಟ್ಟಿದ್ದಾರೆ. ಮಕ್ಕಳು ಖುಷಿ ಪಡ್ತಾರೆ, ಒಳಗಡೆ ಹೋಗ್ತಾರೆ. ಬೋಗಿಗಳು ಹೇಗಿತ್ತು ಆಗಿನ ಕಾಲದಲ್ಲಿ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ. ಸೊ ಆ್ಯಕ್ಚುಲಿ ಈ ಸಲ ನಾವು ಎಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗದೇ ಇದ್ದ ಕಾರಣ ನಾನು ವ್ಲಾಗಲ್ಲಿ ಹಿಂದಿನ ಸಲ ಹೇಳಿದ್ದೆ. ಸೊ ಹಾಗಾಗಿ ಈ ಸಲ ನಮಗೆ ಮೈಸೂರಲ್ಲೇ ಮಕ್ಕಳನ್ನು ಎಕ್ಸ್ಪ್ಲೋರ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಒಂದಷ್ಟು ಪ್ಲೇಸ್ಗಳನ್ನು ನೋಡಿದ್ವಿ, ದೇವಸ್ಥಾನ ಇರೋ ಒಂದು, ಯಾಕಂದರೆ ಮಳೆ ತುಂಬಾ ಈ ಸಲ ಬರ್ತಾ ಇರೋದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮೈಸೂರಲ್ಲಿ ಮಳೆ. ಸೊ ಹಾಗಾಗಿ ಯಾವಾಗ ಟೈಮ್ ಸಿಕ್ಕುತ್ತೋ ಅವಾಗೆಲ್ಲವೂ ಕೂಡ ನಾವು ಮಕ್ಕಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೀವೇನಾದರೂ ಮೈಸೂರಲ್ಲಿ ಇದ್ದು ಈ ಜಾಗಕ್ಕೆ ಹೋಗಿಲ್ಲ ಅಥವಾ ಮೈಸೂರಿಗೆ ನೀವು ಹೋಗ್ತಾ ಇದ್ದೀವಿ ಯಾರ ಮನೆಗಾದರೂ ಅಂತ ಇದೆ, ಖಂಡಿತವಾಗ್ಲೂ ಈ ಪ್ಲೇಸಸ್ಗೆ ಭೇಟಿ ಕೊಡೋದನ್ನ ಮರಿಲೇಬೇಡಿ. ಇಟ್ಸ್ ಅ ಬ್ಯೂಟಿಫುಲ್ ಆ್ಯಂಡ್ ಪೀಸ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಖಂಡಿತವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ, ಜೊತೆಗೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಮಕ್ಕಳು ಎಲ್ಲಿ ಹೋದರೂ ಎಂಜಾಯ್ ಮಾಡ್ತಾರೆ, ಬಟ್ ನಾವು ದೊಡ್ಡವರು ಕೆಲವೊಂದು ಜಾಗಗಳಿಗೆ ಮಾತ್ರ ಎಂಜಾಯ್ ಮಾಡ್ತೀವಿ. ಐ ಥಿಂಕ್ ನೀವು ಕೂಡ ಎಂಜಾಯ್ ಮಾಡ್ತೀರಾ, ಬಿಕಾಸ್ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಅಲ್ಲಿ ಮಕ್ಕಳ ಜೊತೆ. ಸೊ ಎಸ್, ನೋಡ್ತಾ ಇರ್ಬೋದು ಇಲ್ಲಿ ಕಲರ್ ಈ ಥರ ಬೋಗಿಗಳನ್ನು ಇಟ್ಟಿದ್ದಾರೆ. ಬಟ್ ಅಚಿಂತ್ಯನಿಗೆ ನಾನು ಹೇಳಿದ್ದು ಕೇಳಿಸ್ಕೊಂಡಿದ್ದಲ್ಲೋ, ಅವನು ರಾಣಿ ಟ್ರೈನ್ಗೆ ಹೋಗೋಣ ಅಂತ. ಸೊ ಇಲ್ಲಿ ರಾಣಿ ಟ್ರೈನ್ ಅಂತಂದರೆ ಸ್ಪೆಷಲ್ ಏನಪ್ಪ ಅಂತಂದರೆ, ಮೈಸೂರು ಅರಮನೆ ರಾಣಿಯರು ಅಂತಂದರೆ ತುಂಬ ಹಳೇ ರಾಣಿಯರು ಇರ್ತಾರಲ್ಲ, ಅವರೆಲ್ಲರೂ ಎಲ್ಲಾದರೂ ಪ್ರಯಾಣ ಬಳಸಬೇಕು ಅಂತಂದರೆ ಅವರ ಟ್ರೈನನ್ನು ಹೇಗೆ ಇಟ್ಕೊಳ್ತಾಯಿದ್ರು, ಎಕ್ಸಾಕ್ಟ್ಲಿ ಲೈಕ್ ಮನೇಲಿ ನಾವು ಹೇಗಿರ್ತೀವಿ, ಒಂದು ಕಡೆ ಕಿಚನ್, ಒಂದು ಕಡೆ ಹಾಲು, ಒಂದು ಕಡೆ ದೇವರ ಮನೆ, ಒಂದು ಕಡೆ ಟಾಯ್ಲೆಟು, ಒಂದು ಕಡೆ ಬೆಡ್ಡು, ಅಂದರೆ ಡ್ರೆಸ್ಸಿಂಗ್ ರೂಮ್. ಸೊ ಹೀಗೆ ಎಲ್ಲ ನಮ್ಮಲ್ಲಿ ಹೇಗಿರುತ್ತೋ ಅದೇ ಥರನೇ ಇಟ್ಕೊಂಡಿದ್ರು. ಸೊ ಆ ಟ್ರೈನ್ ಕೂಡ ತೋರಿಸ್ತೀನಿ. ಸೊ ಎಲ್ರಿಗೂ ಸುಸ್ತಾಯಿತು, ಈಗ ಲಸ್ಸಿ ಕುಡಿತಾ ಇದ್ದಾರೆ. ಸೊ ಆ್ಯಕ್ಚುಲಿ ಏನಂತೀವಿ, ಲಸ್ಸಿ ಕುಡಿದ್ರೆ ಸ್ಟ್ರಾಂಗ್ ಆಗಿಬಿಡ್ತೀವಿ ನಾವು, ನಂಗೆ ಲಸ್ಸಿ ಕೊಡು ಅಂತ ನನ್ನ ಮಗ ಕೇಳ್ತಾ ಇದ್ದ. ಸೊ ಹಾಗಾಗಿ ಅಲ್ಲಿ ಬ್ರೇಕ್ ಒಳಗಡೆ ಅಷ್ಟು ಒಂದು ಶಾಪ್ ಏನೋ ಇದೆ ಅಷ್ಟೇ, ನಿಮಗೆ ತುಂಬ ಏನೂ ಸಿಕ್ಕೋದಿಲ್ಲ ಅಲ್ಲಿ. ಆ್ಯಕ್ಚುಲಿ ಕ್ಯಾರಿ ಮಾಡೋದಕ್ಕೂ ಬಿಡೋದಿಲ್ಲ, ನಾನು ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ನಂಗೆ ಗೊತ್ತೂ ಇರಲಿಲ್ಲ. ಬಟ್ ಏನಾದರೂ ಗಲೀಜು ಮಾಡ್ತಾರೆ ಪ್ರೆಮಿಸಸ್ ಎಲ್ಲ ಅನ್ನೋ ಒಂದು ರೀಸನ್ಗೆ ಅವರು ಒಳಗಡೆ ಬಿಡೋದಿಲ್ಲ. ಸೊ ಹಾಗಾಗಿ ತೊಗೊಂಡು ಹೊಟ್ಟೋಗಿದ್ರೆ ಅದನ್ನು ಕ್ಲೀನಾಗಿ ಡಸ್ಟ್ಬಿನಲ್ಲಿ ಪ್ಲೇಸ್ ಮಾಡಬೇಕು ನಾವು. ಸೊ ಇದು ನೋಡಿ ರಾಣಿ ಟ್ರೈನ್ ಅಂತ ಏನು ಹೇಳಿದೆ, ಎಕ್ಸಾಕ್ಟ್ ಒಂದು ಮನೆ ಹೇಗಿರುತ್ತೆ ನೋಡಿ, ಬೋಗಿಗಳು ಹೇಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಒಳಗಡೆ ಏನೇನು ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಪ್ರೇಯರ್ ರೂಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ರಾಣಿ ಜೊತೆಗೆ ಸೇವಕರು ಅಂತ ಇರ್ತಾರಲ್ವ, ಅವ್ರಿಗೆ ಅಂತ ಒಂದು ರೂಮ್ ಇದೆ. ಆಮೇಲೆ ಅಡುಗೆ ಭಟ್ರು ಇರ್ತಾರಲ್ವ, ಸೊ ಅಡುಗೆ ಮಾಡಬೇಕು ರಾಣಿಗೆ, ಟ್ರೈನಲ್ಲೇ ಎಲ್ಲ ಆಗಬೇಕಲ್ವ. ಸೊ ಹಾಗಾಗಿರೋದ್ರಿಂದ ಟ್ರೈನಲ್ಲೇ ಅವರೆಲ್ರಿಗೂ ಕೂಡ ಜಾಗ ಇರುತ್ತೆ. ಸೊ ಯಾವ್ಯಾವ ಜಾಗ ಏನೇನು ಅಂತ ಕೂಡ ಅಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ. ಅಡುಗೆ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಟ್ರೈನಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಮಾಡ್ಕೊಳಕ್ಕೆ ಸಾಧ್ಯನಾ ಅನ್ನೋದು ನನಗೆ ಈ ಜಾಗ ನೋಡಿದಾಗ ಗೊತ್ತಾಗತ್ತೆ. ನೋಡಿ ಹಳೇ ಏನಂತಾರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಹೇಗಿತ್ತು ಅನ್ನೋದನ್ನು ಇಲ್ಲಿ ಪರ್ಫೆಕ್ಟಾಗಿ ತೋರಿಸಿದ್ದಾರೆ. ರಾಜ ರಾಣಿ ಅನ್ನೋದು ಅದಕ್ಕೆ ಅಲ್ವಾ, ಅವರು ಎಲ್ಲಿ ಕೂತ್ರೆ ನಿಂತರೆ ಅವ್ರಿಗೆ ಆ ಒಂದು ಮರ್ಯಾದೆ ಇರ್ಬೋದು, ಆ ಒಂದು ಲಕ್ಸುರಿಯಸ್ ಲೈಫ್ ಇರ್ಬೋದು, ಇವೆಲ್ಲ ಸಿಗುತ್ತೆ. ನಾವು ಎಲ್ಲಿ ಹೋದರೂ ನಮ್ಮದು ನಾವೇ ಮಾಡ್ಕೋಬೇಕು. ಸೊ ಎಸ್, ಇಟ್ಸ್ ಅ ಕಾಮನ್ ಮ್ಯಾನ್ಗೂ ಅವ್ರಿಗೂ ಇರೋ ಅಂಥ ಒಂದು ಚೇಂಜಸ್ಸು, ವ್ಯತ್ಯಾಸ ಅಂತ ಹೇಳ್ಬೋದು. ಇನ್ನು ಮುಂದಕ್ಕೆ ಬರ್ತಿದ್ರೆ ರಾಣಿ ಮಲ್ಕೋತಾ ಇದ್ದ ಜಾಗ ಇರಬಹುದು ನೋಡಿ, ಸರ್ವೆಂಟ್ಸ್ ರೂಮು. ಸೊ ರಾಣಿಗೆ ಸರ್ವೆಂಟ್ಗಳಂತ ಇರ್ತಾರಲ್ವ, ಸೊ ಅವ್ರಿಗೆ ಅಂತ ಆ ಬೋಗಿಯಲ್ಲಿ ಒಂದು ಜಾಗನೂ ಇರುತ್ತೆ. ಆ್ಯಂಡ್ ರಾಣಿಗೆ ಅಂತ ಸ್ಪೆಷಲ್ ಬೆಡ್ ಇರುತ್ತೆ, ಕಾಟು, ಅದನ್ನು ಮೂವಬಲ್ ಕಾಟ್ ಅಂತ ಕೂಡ ಹೇಳ್ತಾ ಇಲ್ಲಿ. ಎಲ್ಲಿ ಬೇಕಾದರೂ ರಾಣಿ ಅದನ್ನು ಚೇಂಜ್ ಮಾಡ್ಕೋತಾ ಇರ್ಬೋದು. ರಾಣಿ ಚೇರ್ ನೋಡಿ, ಇದು ರಾಣಿ ಬೆಡ್. ಸೊ ರಾಣಿ ಬೆಡ್ ಅದ್ಭುತವಾಗಿತ್ತು ನೋಡಿ, ಸಾಫ್ಟಾಗಿತ್ತು. ಆ ಹುಡುಗ ಮುಟ್ಟಿ ನೋಡ್ತಾ ಇದ್ದ ಹೇಗಿತ್ತು ಅದು ಹಾಸಿಗೆ ಅಂತ. ಆ್ಯಂಡ್ ಪಕ್ಕದಲ್ಲಿ ಇರೋದು ರಾಣಿದು ಚೇರು ಕೂಡ ಇದೆ, ಜೊತೆಗೆ ರಾಣಿದು ಟೇಬಲ್ ಇದೆ, ರಾಣಿದು ಡ್ರೆಸ್ಸಿಂಗ್ ರೂಮ್ ಇದೆಲ್ಲ. ಸೊ ಇಲ್ಲಿ ಮಿರರ್ ಇದೆ ದೊಡ್ಡದು. ರಾಣಿ ಡ್ರೆಸ್ ಮಾಡ್ಕೋಬೇಕು ಅಂತಂದರೆ ಸುಂದರವಾಗಿ ಆ ಒಂದು ಕನ್ನಡಿನ ನೋಡಿಕೊಂಡು ಮಾಡ್ಕೋತಾ ಇದ್ದಿದ್ದು. ಬಟ್ ಇನ್ನೊಂದೇನು ಅಂತಂದರೆ ಇದ್ರ ಒಳಗಡೆ ನಮಗೆ ಎಂಟ್ರಿ ಕೊಡೋದಿಲ್ಲ, ನಾವೇನೇ ಇದ್ದರೂ ಈ ಕಿಟಕಿಗಳಿಂದ ನಾವು ನೋಡ್ಕೋಬೇಕು ಅಷ್ಟೇ. ಅದೇ ನಮ್ಗೆ ಖಂಡಿತವಾಗ್ಲೂ ನೋಡಿ ಇಲ್ಲಿ ಮಿರರ್ನ ಕ್ಲೋಸ್ ಮಾಡಿದ್ದಾರೆ, ಹಾಗೆ ಬಿಟ್ಟಿಲ್ಲ ಅವರು. ರಾಣಿ ಏನಾದರೂ ಬರ್ಕೋಬೇಕು ಅಂತ ಇದ್ದರೆ ಇಟ್ಸ್ ಅ
ರೈಟಿಂಗ್ ಟೇಬಲ್. ಸೊ ಇಲ್ಲಿ ಬರ್ಕೋತಾ ಇದ್ರು ನೋಡಿ ಎಷ್ಟು ಉದ್ದ ಇದೆ ಅಂತ. ಒಂದು ಸಲ ಕಣ್ಣು ಹಿಂಗೆ ಬಿಟ್ಟರೆ ಇಲ್ಲಿಂದ ಅಲ್ಲಿ ತನಕ ಇದು ರಾಣಿ ಇದೆ ಟ್ರೈನ್ ಆಗಿರುತ್ತೆ. ಸೊ ಎಲ್ಲ ಮಾಡೆಲ್ಸ್ ಇಟ್ಟಿದ್ರು. ಸೊ ಯಾವ್ಯಾವ ರೀತಿ ಇತ್ತು ಇಂಜಿನ್ ಟ್ರೈನ್ಗಳು ಆಗೆಲ್ಲ ಕಲ್ಲಿದ್ದಲುಗಳನ್ನು ಹಾಕಿ ಓಡಿಸ್ತಾ ಇದ್ದಿದ್ದರಿಂದ ಹೇಗಿತ್ತು ಆವಾಗ, ಎಷ್ಟೆಷ್ಟು ಕಲ್ಲಿದ್ದಲುಗಳನ್ನು ಉಪಯೋಗಿಸ್ತಾ ಇದ್ರು, ಚಾರ್ಕೋಲ್ಗಳನ್ನು ಯೂಸ್ ಎಷ್ಟು ಮಾಡ್ತಾಯಿದ್ರು. ಸೊ ಇದೆಲ್ಲದರ ಇನ್ಫಾರ್ಮೇಷನ್ಸು ನಿಮ್ಗೆ ಅಲ್ಲಿ ಖಂಡಿತವಾಗ್ಲೂ ಕೊಡ್ತಾರೆ. ಮೀನ್ ಒಂದು ಚಾರ್ಟ್ ಥರ ಮಾಡಿಟ್ಟಿರ್ತಾರೆ, ಎಲ್ಲ ಕೊಡ್ತಾರೆ. ನೋಡ್ತಾ ಇರ್ಬೋದು ನೀವು. ಆ ಕಡೆ ಮುಂದೆಯಿಂದ ಹಿಂದಕ್ಕೆ ಹೋಗ್ತಾ ಇದ್ದೀನಿ, ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಬರ್ತಾಯಿದ್ರೆ ಆ ಚಿಂತೆನಿಗೆ ಒಂದು ಬಟರ್ಫ್ಲೈ ಕಾಣಿಸ್ತು. ಸೊ ಅದನ್ನು ಕೂಡ ವಿಡಿಯೋ ಮಾಡ್ತಿದ್ದೆ. ಆ್ಯಂಡ್ ಇಲ್ಲಿ ಮತ್ತೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ಒಳಗಡೆ ಶಾಪಿಂಗಿಗೆ ಜಾಗ ಅಂತ ಒಂದು ಶಾಪ್ ಇದೆ. ಇಲ್ಲಿ ನೋಡಿ ಕೂಲಿ ಎಲ್ಲ ಹೇಗಿರ್ತಾರೆ ಅನ್ನೋ ಒಂದು ಮಾಡೆಲ್ಲು. ಟ್ರೈನ್ ರೈಲ್ವೆ ಸ್ಟೇಷನಲ್ಲಿ ನಮಗೆ ಹಳೇ ಕಾಲದಲ್ಲೂ ಕೂಡ ಈ ಥರ ನಿಂತ್ಕೊಂಡಿರ್ತಾಯಿದ್ರು. ಈಗಲೂ ಇರ್ತಾರೆ ರೈಲ್ವೆ ಸ್ಟೇಷನ್ಸಲ್ಲಿ. ಸೊ ಅಲ್ಲಿ ಕ್ಲೀನಾಗಿ ಮಾಡಿದ್ದಾರೆ. ಕೈ ಮೇಲೆ ಒಂದು ಏನಂತಾರೆ ಬ್ಯಾಡ್ಜ್ ಥರ ಹಾಕಿದ್ದಾರೆ, ಕೂಲಿ ಅಂತ ಹಾಕಿದ್ದಾರೆ. ಸೊ ಅವ್ರದ್ದು ಆ ಬೊಂಬೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸೊ ಇಲ್ಲಿ ಸಿಗ್ನಲ್ ಬಗ್ಗೆ ಹೇಳ್ಕೊಡ್ತಾ ಇದ್ರು ಸಂತೋಷು. ಸಿಗ್ನಲ್ ಯಾವುದು, ಯಾವ ಕಲರ್ ಏನು ಅಂತ ಚಿಂತೆನಿಗೆ ಅಲ್ಲಿ ಟೀಚಿಂಗ್ ಕ್ಲಾಸ್ ಶುರು ಮಾಡ್ಕೊಂಡಿದ್ರು. ಬಟ್ ಏನು ಅಂತಂದರೆ ಒಳಗೆ ಹೋದರೆ ಬರಬೇಕು ಅನ್ನೋ ಮನಸ್ಸು ಖಂಡಿತವಾಗ್ಲೂ ಆಗೋದಿಲ್ಲ. ತುಂಬ ಚೆನ್ನಾಗಿದೆ ವಾತಾವರಣ. ಆ್ಯಂಡ್ ಅಟ್ಲೀಸ್ಟ್ ನೀವು ಒಂದು 2 to 3 ಅವರ್ಸು ಒಂದು ಏನಂತಾರೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ವಿತ್ ನಿಮ್ಮ ಫ್ಯಾಮ್ಲಿ. ಸೊ ನೋಡಿ ಇಲ್ಲೆಲ್ಲ ಹೂಗಳು ಮಧ್ಯದಲ್ಲಿ, ಈ ಟ್ರೈನ್ಗಳ ಬೋಗಿಗಳ ಮಧ್ಯದಲ್ಲಿ ನಾವು ಎಷ್ಟು ಖುಷಿ ಕೊಡುತ್ತೆ. ನಮ್ಮವರ ಜೊತೆ ಹೋದಾಗ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಖುಷಿ ಕೊಡುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಎಲ್ರಿಗೂ ಟೈಮ್ ಸಿಕ್ಕೋದು ತುಂಬ ಕಡಿಮೆ. ಸಿಕ್ಕಾಗ ಅದನ್ನು ಈ ರೀತಿ ಉತ್ತಮವಾಗಿ ನಾವು ಸ್ಪೆಂಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಎಸ್, ನಾವು ಇಲ್ಲಿ ಆಟ ಸಾಮಾನು ಇರ್ಬೋದು ಅಥವಾ ಬ್ಯಾಗ್ಗಳಿರ್ಬೋದು, ಕೀ ಚೈನ್ಸ್ಗಳಿರ್ಬೋದು, ಆ್ಯಂಡ್ ಫ್ರಿಡ್ಜ್ ಮ್ಯಾಗ್ನೆಟ್ಗಳಿರ್ಬೋದು, ಇವೆಲ್ಲ ಇತ್ತು ಮಕ್ಕಳಿಗೆ ಅಂತ. ಸೊ ಆ್ಯಕ್ಚುಲಿ ಮಕ್ಕಳಿಗೇನೂ ತೊಗೊಳ್ಳಿಲ್ಲ, ನನಗೆ ಮಾತ್ರ ತೊಗೊಂಡೆ ನಾನು. ಬಿಕಾಸ್ ಇಲ್ಲಿ ಡಾಲ್ಸ್ ಅನ್ನೋದು ಅಷ್ಟು ಕ್ವಾಲಿಟಿ ವೈಸ್ ಚೆನ್ನಾಗಿರಲಿಲ್ಲ. ಬಟ್ ನನಗೆ ಒಂದು ಬ್ಯಾಗ್ ತುಂಬ ಕ್ಯಾಚಿ ಅಂತ ಅನ್ನಿಸ್ತು. ನನಗೆ ಸ್ಲಿಂಗ್ ಬ್ಯಾಗ್ ಥರದ್ದು ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಎಲ್ಲೂ ತೊಗೊಳೋದಿಲ್ಲ, ಇದನ್ನು ತೊಗೊಂಡ ನಿಶ್ಚಲ್ಲು. ಆದರೆ ಅದನ್ನು ಒಡೆದಾಕ್ದ. ತುಂಬ ದೊಡ್ಡದು ಕೊಡಿಸ್ಲಿಲ್ಲ ಅವ್ರಿಗೆ. ಚಿಂತೆ ಅದನ್ನು ಒಡೆದಾಕ್ದ. ಆಮೇಲೆ ಸಣ್ಣದು ಬಾಲ್ ಥರದ್ದು ತೊಗೊಂಡ್ರು ಅವರಿಬ್ಬರು. ನೀವು ನೋಡ್ತಾ ಇರ್ಬೋದು ಇಲ್ಲಿ ವುಡ್ಡಿದೆ, ಆಮೇಲೆ ಮಣ್ಣಿನ ಐಟಮ್ಸ್ಗಳು ಕೂಡ ಇದೆ. ಸೊ ಹಾಗೆ ನಾನು ಆ್ಯಕ್ಚುಲಿ ಅಲ್ಲೇ ಇದ್ದೆ. ಹೂಗಳೆಲ್ಲ ಇತ್ತು. ಅಚಿಂತ್ಯ ತಂದು ಮಮ್ಮ ಐ ಲವ್ ಯು ಅಂತ ಹೇಳಿಬಿಟ್ಟು ಆ ಹೂವು ಕೊಟ್ಟ. ಇನ್ನು ಆ ಹೂವನ್ನು ಬಿಸಾಕೋಕ್ಕೆ ಖಂಡಿತವಾಗ್ಲೂ ಮನಸ್ಸು ಬರಲಿಲ್ಲ ನನಗೆ. ಸೊ ಹಾಗಾಗಿ ಅದನ್ನೇ ಜಸ್ಟ್ ಕಿವಿ ಹತ್ರ ಇಟ್ಕೊಂಡು, ಬಿಕಾಸ್ ಹೇರ್ ಪಿನ್ ಇರಲಿಲ್ಲ ಇಟ್ಕೊಳ್ಳೋಕ್ಕೆ ಅಂತ. ಸೊ ಹಾಗಾಗಿ ಅದನ್ನು ಕಿವಿ ಹತ್ರ ಇಟ್ಕೊಂಡು ಜಸ್ಟ್ ತೋರಿಸ್ತಾ ಇದ್ದೆ. ಸೊ ಈಗ ನೋಡಿ ಒಂದು ಬ್ಯಾಚ್ ಮುಗೀತು ಅಂತಂದರೆ 2 ಸುತ್ತ ಆದಮೇಲೆ 2 ರೌಂಡ್ ಆದಮೇಲೆ ತಿರುಗಿ ಒಂದೊಂದು ಬ್ಯಾಚ್ ಅಂತ ಹೋಗ್ತಾ ಇರುತ್ತೆ. ಸೊ ಈಗ ನಮ್ಮ ಟರ್ಮ್ ಇದು, ನಾವು ಕೂತ್ಕೊಳ್ಳೋ ಟೈಮ್ ಬಂತು. ಆ್ಯಕ್ಚುಲಿ 4-5 ಸರಿ ನಾವು ಮಿಸ್ ಮಾಡ್ಕೊಂಡ್ವಿ. ಬಿಕಾಸ್ ಜನ ನುಕ್ಕೊಂಡು ಹೋಗ್ತಾ ಇದ್ರು. ಸಂತೋಷ ಹೇಳ್ತಾ ಇದ್ರು ನುಕ್ಕೊಂಡು ಹೋಗಲಿ ಪರವಾಗಿಲ್ಲ, ಲೆಟ್ಸ್ ವೆಯ್ಟ್ ಫಾರ್ ಸಮ್ ಟೈಮ್ ಅಂತ ಹೇಳ್ತಾ ಇದ್ರು. ಸೊ ನಾವು ಕೂಡ ವೆಯ್ಟ್ ಮಾಡಿದ್ವಿ. ಮಕ್ಕಳಿಗೋಸ್ಕರ ಸ್ವಲ್ಪ ಆರಾಮಾಗಿ ಖಾಲಿ ಆದಮೇಲೆ ಕೂತ್ಕೊಳ್ಳೋಣ, ನುಕ್ಕೊಂಡು ಹೋಗೋದು ಬೇಡ ಅಂತ ಇದ್ರು. ಸೊ ನಾನು, ಅಮ್ಮ, ಚಿಕ್ಕಮ್ಮ, ಸಂತೋಷ್, ಅಚಿಂತ್ಯ, ನಿಶ್ಚಲ್ ಇಷ್ಟು ಜನ ಹೋಗಿದ್ವಿ ನಾವು. ಸೊ ಅಜ್ಜಿಗೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಡೆಯೋದಕ್ಕೆ ಅಂತ ಅಜ್ಜಿನ ಸ್ಕಿಪ್ ಮಾಡಿದ್ವಿ ಈ ಸಲ ನಾವು. ಸಸ್ ನೀವು ಕೂಡ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಮೂವ್ ಆಗ್ತಾ ಇರುತ್ತೆ ಸಣ್ಣದಾಗೆ. ಖುಷಿ ಅಂತೂ ಕೊಡುತ್ತೆ. ಯಾರಿಗೆ ಒಂದು ಫಸ್ಟ್ ಟೈಮ್ ಅಂತಂದಾಗ ಖುಷಿ ಇರುತ್ತೆ. ಸೆಕೆಂಡ್ ಟೈಮ್ ಅಂತಂದಾಗ ಸ್ವಲ್ಪ ಇವಾಗ ಬಂದು ಜಾಗಕ್ಕೆ ಬರಬೇಕಾ ಅಂತ ಅನಿಸುತ್ತೆ. ನಾನು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಬರ್ತಾಯಿದ್ವಿ. ಬಟ್ ಸ್ಟಿಲ್ ನನಗೆ ಖುಷಿ ಆಗ್ತಿತ್ತು. ಬಿಕಾಸ್ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ ಸ್ಪೆಷಲಿ. ಸೊ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರೆ ನಾನು ಕೂಡ ಎಂಜಾಯ್ ಮಾಡ್ದಂಗೆ. ಸೊ ಇನ್ನೇನು ನಾವು ಹೋಗೋ ಟೈಮ್ ಬರ್ತಾಯಿತ್ತು. ಆದರೆ ಆ ಚಿಂತೆನಿಗೆ ಮನಸ್ಸಿರಲಿಲ್ಲ. ಬಟ್ ನಾವು ಇಲ್ಲಿ ಮುಗಿಸ್ಕೊಂಡು ಮತ್ತೊಂದು ಪ್ಲೇಸ್ ಕೂಡ ಹೋಗಬೇಕಾಗಿತ್ತು. ನಾನು ಅಂದ್ಕೊಂಡೆ ಈ ವ್ಲಾಗಲ್ಲೇ ಅದನ್ನು ಕಂಟಿನ್ಯೂ ಮಾಡಬೇಡ ಅಂತ ಅಂದ್ಕೊಂಡೆ. ಬಟ್ ಇಟ್ಸ್ ಆಲ್ರೆಡಿ 16 minutes ಮೇಲಿರೋದ್ರಿಂದ ತುಂಬ ಲೆಂತಿ ಆಗಿಬಿಡುತ್ತೆ ವ್ಲಾಗು. ಆ್ಯಂಡ್ ವಿಡಿಯೋ ಕೂಡ ತುಂಬ ಲೆಂತಿ ಆಗುತ್ತೆ. ಬಹುಶಃ ಬೋರ್ ಆಗ್ಬೋದು ಅನ್ನೋ ಒಂದು ರೀಸನ್ಗೆ ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಆ ಒಂದು ಜಾಗ ಅಂತೂ ಅದ್ಭುತವಾಗಿದೆ. ಈ ವ್ಲಾಗ್ನ ನೋಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನ ಅಂತೂ ಮಿಸ್ ಮಾಡದೆ ನೋಡಿ. ಸೊ ಅಲ್ಲಿ ನಮ್ಮ ಹಳೇ ಕಾಲದ ಕಾರ್ಗಳು ಅಂತಂದರೆ ರಾಜರು, ಸಿನಿಮಾ ಆರ್ಟಿಸ್ಟ್ಗಳು, ಸಿನಿಮಾ ಹೀರೋಗಳು ಎಲ್ಲ ಯಾವ್ಯಾವ ರೀತಿ ಕಾರ್ಗಳನ್ನು ಉಪಯೋಗಿಸಿದ್ರು ಅದೆಲ್ಲದರ ಬಗ್ಗೆ
ಇನ್ಫಾರ್ಮೇಷನ್ ಜೊತೆಗೆ ಅದನ್ನು ತೋರಿಸ್ತೀನಿ ಕೂಡ ನಿಮಗೆ. ಆ್ಯಂಡ್ ಇದೆಲ್ಲ ಆದಮೇಲೆ ನಾವು ಒಂದಷ್ಟು ಫೋಟೋಸ್ಗಳನ್ನ ತೆಗೆಸ್ಕೊಂಡ್ವಿ. ಅಷ್ಟೊಂದು ಏನು ಗಜಿಬಿಜಿ ಇದು ಟೈಮಲ್ಲೂ ಕೂಡ ಒಂದಷ್ಟು ಫೋಟೋಸ್ಗಳನ್ನ ತೆಗೆಯೋದು ಮರೆಯೋದೇ ಇಲ್ಲ. ಬಿಕಾಸ್ ಫೋಟೋಸ್ಗಳನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಅದು ಎಷ್ಟು ಮೆಮೊರಿ ಕೊಡುತ್ತೆ ಅಂತಂದರೆ, ನಮ್ಗೆ ಯಾವಾಗನ ಬೇಕು ಬೇಜಾರು ಅಂತಂದಾಗ ಕೂಡ ಇವೆಲ್ಲ ನೋಡಿದಾಗ ಒಂಥರ ಏನು ಅನಿಸುತ್ತೆ, ನಮ್ಮ ಟೈಮ್ ಕೂಡ ಹೋಗೋದು ಗೊತ್ತಾಗಲ್ಲ. ಆ್ಯಂಡ್ ಖುಷಿ ಆಗುತ್ತೆ ಆ ಒಂದು ಟೈಮ್ ನಮಗೆ ಈ ಒಂದು ಮೆಮೊರೀಸ್ಗಳನ್ನು ನೆನೆಸ್ಕೊಂಡ. ನಾನು ಹಾಗೆ ಒಂದಷ್ಟು ಹುಲಿ ಥರನೇ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದೆ. ತುಂಬ ಇಷ್ಟ ಆಯಿತು ನನಗೆ ಆ ಕಾನ್ಸೆಪ್ಟ್ ತಲೆ ಮೇಲೆ ಇಟ್ಕೊಂಡು. ಸೊ ಎಸ್, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ನೀವು ನೋಡ್ತಾ ಇರಬಹುದು. ಆ್ಯಂಡ್ ನಾನು ತೊಗೊಂಡಿದ್ದು ಸ್ಲಿಂಗ್ ಬ್ಯಾಗು ಇದಾಗಿತ್ತು. ಒಂಥರ ಚೆನ್ನಾಗಿತ್ತು. ಲಯನ್ ಟೈಗರ್ ಅನಿಸುತ್ತೆ, ಟೈಗರ್ ಓಡಾಡ್ತಾ ಇರೋ ಥರದ್ದು ಚೆನ್ನಾಗಿತ್ತು. ಒಂದು ಕ್ಯೂಟಾಗಿ ನೀವು ವೆಸ್ಟರ್ನ್ ವೇರ್ಗೆ ಇದನ್ನು ಹಾಕೋಬೋದು, ಚೆನ್ನಾಗಿರುತ್ತೆ. ಸ್ಲಿಂಗ್ ಬ್ಯಾಗು ನೋಡಿ ಈ ಥರ ಇರುತ್ತೆ. ನಿಮಗೆ 2 ರೌಂಡ್ ಹೊಡಿಸ್ತಾರಷ್ಟೇ. ಈ 2 ರೌಂಡಲ್ಲಿ ನೀವೇನು ಬೇಕಾದರೂ ಎಂಜಾಯ್ ಮಾಡ್ಕೋಬೋದು. ಇಫ್ ಆಲ್ ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರಪ್ಪ, ಇನ್ನೂ ಒಂದು ರೌಂಡ್ ಹೋಗಬೇಕು ಅಂತ ಅಂದರೆ ನೀವೇನು ಮಾಡಬೇಕು, ಹೊರಗಡೆ ತಿರ್ಗಾ ಹೋಗಿ 50 ರೂಪೀಸ್ ಟಿಕೆಟ್ನ ತಗೊಂಡು ಆಮೇಲೆ ಮತ್ತೆ ಅದಕ್ಕೆ ಕೊಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಅಲ್ಲಿ ಒಂದು ವಿಂಟೇಜ್ ಕಾರ್ನ ಕೂಡ ಇಟ್ಟಿದ್ರು. ಅಲ್ಲೂ ಕೂಡ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಿಗೆ ಕ್ರೇಜ್ ಇರುತ್ತೆ ಈ ಫೋಟೋಸ್ಗಳನ್ನು ತೆಗೆಸ್ಕೋಬೇಕು ಆ್ಯಂಡ್ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿರಬೇಕು ಅಂತಂದರೆ ಈ ಜಾಗ ಹೇಳಿ ಮಾಡಿಸಿದ ಜಾಗ. ಸೊ ಈ ಜಾಗಕ್ಕೆ ನೀವು ಖಂಡಿತವಾಗ್ಲೂ ಬರ್ಬೋದು. ಇಲ್ಲಿ ನೋಡಿ ಒಳಗೆ ಹೋಗ್ತಾ ಇದ್ದಾಗ ಸುರಂಗ ಮಾರ್ಗದ ಒಳಗೆ ಹೋದಂಗಿದೆ. ಎಸ್, ಅದರ ಕಾನ್ಸೆಪ್ಟ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಡೆಮೋಗಳು ಎಷ್ಟಿದೆ ಅಂತಂದರೆ ಮಕ್ಕಳಿಗೆ ಇದರ ಬಗ್ಗೆ ಹೇಳ್ಕೊಡೋದಕ್ಕೆ ತುಂಬಾ ಇರುತ್ತೆ. ಯಾವುದನ್ನು ಮಕ್ಕಳಿಗೆ ಈ ಥರ ಏನದು ಟ್ರೈನ್ಗಳ ಬಗ್ಗೆ ಆಸಕ್ತಿ, ಸೊ ಈ ಥರದ್ದೆಲ್ಲ ಇಷ್ಟ ಇದ್ದಾಗ ಇಲ್ಲಿ ಕರ್ಕೊಂಡು ಬರ್ಬೋದು ನೀವು. ಸೊ ಎಸ್, ಹಾಗೆಯೇ ಮುಂದಕ್ಕೆ ಹೋಗ್ತಾ ಇದ್ದರೆ ಆ ಒಂದು ಜಾಗ ಹೇಗಿದೆ, ಫುಲ್ಲು ಮರಗಳು, ಗಿಡಗಳು, ಹೂವು, ಪಕ್ಷಿ, ಸೊ ಈ ಥರ ಇರೋದ್ರಿಂದ ಆ ಒಂದು ಜಾಗ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.